ಸ್ತುತಿ ತನ್ನೀರೇ. ಪ್ರೇಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನನ್ನು ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರೋ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೆ ಸಂದೇಶವನ್ನು ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನ ನೀನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಪವಿತ್ರಾತ್ಮನೇ, ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತನ್ನು ಧ್ಯಾನ ಮಾಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿರಿ. ಇಲ್ಲಿ ಅಪೊಸ್ತಲನು ಈ ವಾಕ್ಯದ ಮುಖಾಂತರ 6 ಸಂಗತಿಗಳನ್ನು ನಾವು ಮಾಡಬೇಕೆಂದು ಹೇಳ್ತಾನೆ. ಏನೆಂದರೆ ನೀವು ನಡ್ಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ. ಯಾಕೆ ಅಪೊಸ್ತಲನು ಈ ರೀತಿಯಲ್ಲಿ ಹೇಳ್ತಾನೆ? ಇದರ 6 ಸಂಗತಿಗಳನ್ನು ನೋಡ್ತೇವೆ. ಮೊದಲ ಸಂಗತಿ ನೋಡಿದ್ರೆ ನಾವು ದಿನಾಲು ನಡ್ಕೊಳ್ಳುವ ರೀತಿಯನ್ನು ಚೆನ್ನಾಗಿ ಗಮನಿಸುವವರಾಗಬೇಕು. ನಾವು ನೋಡ್ತೇವೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 16ರಿಂದ 26ನೇ ವಾಕ್ಯ ತನಕ. ನಾನು ಹೇಳುವುದೇನೆಂದರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ. ಆಗ ನೀವು ಶರೀರಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕೆಂದರೆ ಶರೀರಭಾವ ಅಭಿಲಾಷಿಸುವುದು ಆತ್ಮೀಯ ವಿರುದ್ಧವಾಗಿದೆ, ಆತ್ಮನ ಅಭಿಲಾಷಿಸುವುದು ಶರೀರಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ಅದು ನೀವು ಆತ್ಮದಿಂದ ನಡೆಸಿಕೊಳ್ಳುವುದಾದರೆ ನೇಮ ನಿಷ್ಠೆಗಳ ಅಧೀನರಲ್ಲ. ಅಪೊಸ್ತಲನೇ, ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ಪ್ರತಿಯೊಬ್ಬ ದೇವರ ಮಕ್ಕಳು ಪ್ರತಿದಿನ ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯರಾಗಿ ನಡೆಯಬೇಕು. ಇಲ್ಲದಿದ್ದರೆ ಶರೀರಾಧೀನ ಸ್ವಭಾವವು ನಿಮ್ಮನ್ನು ದಾಸತ್ವದಲ್ಲಿ ಇಡಬೇಕಂತ ನೋಡ್ಬಿಟ್ರೆ, ನೀವು ಯೇಸು ಕ್ರಿಸ್ತ ಸಂಕಾರ ಮಾಡೋ ಮೊದಲು ನೀವು ಶರೀರ ಭಾವಕ್ಕೆ ದಾಸತ್ವರಾಗಿದ್ದೀರಿ. ಅದೇ ಸಂಕಾರ ಮಾಡುವಾಗ ದೇವರ ಆತ್ಮ ನಿಮ್ಮ ಒಳಗೆ ಬಂದು ವಾಸ ಮಾಡ್ತಾನೆ. ದೇವರ ಆತ್ಮ ನಿಮ್ಮ ಒಳಗೆ ಬಂದ ನಂತರ ಆತನ ಪ್ರತಿನಿತ್ಯ ನಿಮಗೆ ಪಾಪವನ್ನು ಮಾಡುವಾಗ ಪಾಪದ ಬಗ್ಗೆ ಎಚ್ಚರಿಕೆ ಕೊಡುತ್ತಾನೆ, ಪಶ್ಚಾತ್ತಾಪ ಕೊಡುತ್ತಾನೆ. ಈ ರೀತಿ ನೀವು ಪವಿತ್ರಾತ್ಮನ ಸ್ವರಕ್ಕೆ ವಿಧೇಯರಾಗುವುದೆಂದರೆ ಆತನ ವಾಕ್ಯದಿಂದ ಓದಿ ಆತನ ಆಜ್ಞೆಗೆ ವಿಧೇಯರಾಗುವುದಾದರೆ ನೀವು ಪವಿತ್ರಾತ್ಮನಿಗೆ ನೀವು ಅಧೀನರಾಗ್ತೀರಿ. ಈ ಪವಿತ್ರಾತ್ಮಕ್ಕೆ ಅಧೀನರಾಗಿ ನಡೆಯುವುದಾದರೆ ನಿಮ್ಮ ಜೀವಿತದಲ್ಲಿ ಆ 9 ಫಲಗಳು ತೋರಿ ಬರ್ತವೆ. ಒಂದು ವೇಳೆ ನೀವು ದೇವರ ಆತ್ಮನ ಸ್ವರಕ್ಕೆ, ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆದಿದ್ದರೆ ನಿಮ್ಮಲ್ಲಿ ಶರೀರಭಾವದ ಕರ್ಮಗಳು ತೋರಿ ಬರ್ತವೆ. ಅದು ನಿಮ್ಮ ಜೀವಿತದಲ್ಲಿ ಯಾವ ಪರಿವರ್ತನೆ ಕಂಡು ಬರುವುದಿಲ್ಲ. ಅದೇ ಅಪರಿವರ್ತನೆ ಶರೀರಭಾವದ ಪ್ರಕಾರ ನೀವು ನಡೆಯದೆ ಪವಿತ್ರ ಪ್ರಕಾರ ನಡೆಯಬೇಕು. ಅದಕ್ಕೆ ನಿಮ್ಮ ನಡುವ ರೀತಿಯನ್ನು ಚೆನ್ನಾಗಿ ಗಮನಿಸಬೇಕು. ಈಗ ನಾನು ನೋಡೋಪ್ರೆ 19 ವಾಕ್ಯದಿಂದ 26ನೇ ವಾಕ್ಯದ ನೋಡೋಪ್ರೆ ಶರೀರಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವೇ ಯಾವುದೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕೆತನ, ದುಂದುತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆ ಈಗಲೂ ನಿಮ್ಮನ್ನು ಎಚ್ಚರಿಸ್ತೇನೆ. ಅಪೊಸ್ತಲ ಪೌಲನು ಎಫೆಸ ಸಭೆಯ ವಿಶ್ವಾಸಕ್ಕೆ ದಿನಾಲು ನೀವು ನಡುವೆ ಗಮನಿಸಿಕೊಳ್ಳಬೇಕು. ಯಾಕೆ ಹೇಳ್ತಂದರೆ ನೀವು ಎಷ್ಟು ನಂಬಿಕೆ ಇಡಬಹುದು, ನೀಲಿ ಮುಳಿದುಕೊಳ್ಳಬಹುದು, ಪವಿತ್ರ ಭರಿತರಾಗಬಹುದು, ದೇವರ ಸೇವೆ ಮಾಡಬಹುದು. ಆದರೆ ನೀವು ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ನಡೆಯುವುದಾದರೆ ನಿಮ್ಮಲ್ಲಿ ಶರೀರಭಾವದ ಕರ್ಮಗಳು ಹಾಗೇನೇ ಇರ್ತವೆ. ಅದು ಯಾವುದೇ ರೀತಿಯಲ್ಲಿ ನಿಮಗೆ ಆ ಫಲಗಳು ತೋರಿ ಬರುವುದಿಲ್ಲ. ಅಪೊಸ್ತಲನೇ, ನಿಮ್ಮಲ್ಲಿ ಶರೀರಭಾವದ ಕರ್ಮಗಳು ತೋರಿ ಬರುತ್ತಾರೆ. ಆ ಶರೀರಭಾವಕ್ಕೆ ಅದನ್ನ ನೋಡಿದ್ರೆ ಅಂಥವರು ಪಶ್ಚಾತ್ತಾಪ ಪಡೆದಿದ್ದಾರೆ, ಅದು ಬಿಟ್ಟು ಬಿಡಿದರೆ ನೀವು ಪರಲೋಕಕ್ಕೆ ಹೋಗುವುದಿಲ್ಲ, ಅದರ ರ್ಯಾಪ್ಚರ್ನಲ್ಲಿ ಕೈ ಬಿಡಲ್ಪಡುತ್ತೀರಿ ಎಂಬುದಾಗಿ ಅಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಹಾಗಾದರೆ ಇವತ್ತು ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರ ಉಂಟು. ನೀವು ಪ್ರತಿಯೊಬ್ಬರು ಆ ರ್ಯಾಪ್ಚರ್ನಲ್ಲಿ ಪಾಲ್ಗೊಳ್ಳಬೇಕಾದರೆ ದಿನಾಲು ನಿಮ್ಮ ನಡವಳಿಕೆಯನ್ನು ಗಮನಿಸಬೇಕು. ಈ ಸ್ವಭಾವಕ್ಕೆ ನೀವು ಸಾಯಬೇಕು, ಈ ಸ್ವಭಾವವನ್ನು ತಿರಸ್ಕಾರ ಮಾಡಬೇಕು, ದೇವರ ವಾಕ್ಯ ವಿಧೇಯರಾಗಬೇಕು. ಆವಾಗ 22ರಿಂದ 26 ವಾಕ್ಯ ನೋಡ್ತೇವೆ. ಆದರೆ ದೇವರ ಆತ್ಮದಿಂದ ಉಂಟು ಫಲವೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮದಮೆ ಇಂಥವುಗಳು ಯಾವ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಯಾವಾಗ ನೀವು ದೇವರ ಆತ್ಮನ ಸ್ವರಕ್ಕೆ ವಿಧೇಯರಾಗುವುದು ಇದರ್ಥವಾಗಿದೆ. ದಿನಾಲು ದೇವರ ಓದುವವರಾಗಬೇಕು,
ದೇವರ ವಾಕ್ಯ ಓದಿದಾಗೆ ದೇವರ ವಾಕ್ಯ ವಿದ್ಯಾರಾಗಬೇಕು. ಈ ಟಿ ವಿ ಮಾಧ್ಯಮದಲ್ಲಿ ನೀವು ಕೇಳುವ ಪ್ರತಿಯೊಂದು ಸಂದೇಶ ಕೇಳಿ ಅದಕ್ಕೆ ವಿದ್ಯಾರಾಗಬೇಕು. ನಿಮ್ಮ ಸಭೆಯಲ್ಲಿ ಕೊಡಲ್ಪಟ್ಟ ಎಲ್ಲ ಉಪದ ಕೇಳಿ ವಿದ್ಯಾರಾಗಬೇಕು. ಯಾವ ದೇವರ ವಾಕ್ಯ ವಿದ್ಯಾರಾಗುತ್ತೋ ಅದುವೇ ಆಗಿದೆ ಪವಿತ್ರಾತ್ಮನಿಗೆ ವಿದ್ಯಾರಾಗುವುದು. ಅದನ್ನು ಆವಾಗ ಮಾತ್ರ ನಿಮ್ಮಲ್ಲಿ ಆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯ ಮತ್ತು ಗುಣಗಳು ಮತ್ತು ತೋರಿ ಬರ್ತವೆ. ಇಂಥವುಗಳು ಯಾವ ಧರ್ಮಶಾಸ್ತ್ರ ಆಕ್ಷೇಪದಿಂದ ಈ ಫಲಗಳು ಯಾರುಂಟು ಇವರಿಗೆ ಅಪರಾಧ ಇಲ್ಲವೇ ಇಲ್ಲ. ಕ್ರಿಸ್ತ ಯೇಸುವಿನವರಿಗೆ ಅಪರಾಧ, ಇಂಥವರ ಮೇಲೆ ಎಂದಿಗೂ ಅಪರಾಧಿ ಎಂಬ ನಿರ್ಣಯ ಇವರಿಗೆ ಇಲ್ಲವೇ ಇಲ್ಲ. ಆದರೆ ಈ ಫಲಗಳು ನಿಮಗೆ ತೋರಲ್ಪಡದೆ ಸರ್ವಭಾವದ ಪ್ರಕಾರ ಅದನ್ನಾಗಿದೆ. ಆ ಸರ್ವಭಾವದ ಫಲಗಳು ನಿಮಗೆ ತೋರಿಬದೆ ಅಂಥವರಿಗೆ ಅಪರಾಧಿ ಎಂದು ತೀರ್ಪು ಬರ್ತದೆ. ಧರ್ಮಶಾಸ್ತ್ರ ಅವರು ಅಪರಾಧಿ ಇರ್ತದೆ, ಅವರಿಗೆ ಅಪರಾಧಿ ಎಂದು ಅವರಿಗೆ ತೀರ್ಪು ಉಂಟು. ಆದರೆ ಈ ಗುಣಗಳು ಯಾರು ಉಂಟು ಅವರಿಗೆ ಅಪರಾಧ ಇಲ್ಲವೇ ಇಲ್ಲ. ಹಾಗಾದರೆ ನೀವು ಪ್ರತಿದಿನ ಅಪರಾಧ ನಿರ್ಣಯ ಇಲ್ಲದವರಾಗಿ ಜೀವನ ಮಾಡಬೇಕು, ಪವಿತ್ರಾತ್ಮನಿಗೆ ವಿಧಿ ನಡೆಯಬೇಕು ಎಂಬುದು ಅಪೊಸ್ತಲನು ಹೇಳುತ್ತಾನೆ ಪ್ರಿಯರೇ. ಮತ್ತು 24ನೇ ವಾಕ್ಯ, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದರು. ಪ್ರತಿದಿನ ಪ್ರಿಯರೇ ನೀವು ದೇವರ ವಾಕ್ಯ ವಿಧಿ ಹಾಕಿಕೊಂಡು ನಿಮ್ಮ ಶರೀರಾಧೀನ ಸ್ವಭಾವವನ್ನು ನಿರಾಕರಿಸುವ ಅದುವೇ ಶಿಲುಬೆ, ಅದನ್ನು ಹಾಗೆ ಮಾಡಬೇಕು. ಈ ರೀತಿ ದಿನಾಲು ನಿಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 25ನೇ ವಾಕ್ಯದಲ್ಲಿ ನಾವು ಆತ್ಮದ ಜೀವಿತದಲ್ಲಿ ಆತ್ಮನನ್ನು ಅನುಸರಿಸಿ ನಡೆಯೋಣ. ಪ್ರತಿದಿನವೂ ನಿಮ್ಮ ಒಳಗೆ ದೇವರ ಆತ್ಮನ ವಾಸ ಮಾಡುವುದಾದರೆ ಆ ಆತ್ಮನಿಗೆ ವಿಧೇಯರಾಗಿ, ಪವಿತ್ರಾತ್ಮನಿಗೆ ನೀವು ವಿಧೇಯರಾಗಿ ನಡೆಯಬೇಕು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 26ನೇ ವಾಕ್ಯ, ಅಹಂಕಾರ ಎಂದಿಗೂ ನೀವು ಪವಿತ್ರಾತ್ಮನ ಪ್ರಕಾರ ನಡೆಯುವವರು ಎಂದಿಗೂ ಅಹಂಕಾರಿಗಳು ಆಗಬಾರದು. ಒಬ್ಬರ ಮೇಲೆ ಕಣಕವರು ಮಸೂಲರು ಆಗದೆ ದೇವರ ಆತ್ಮನಿಗೆ ವಿಧೇಯ ನಡೆಯಬೇಕು. ಅದಕ್ಕೆ ಅಪೊಸ್ತಲನು ಹೇಳ್ತಾನೆ, ದಿನಾಲು ನಿಮ್ಮ ನಡವಳಿಕೆ ದೇವರ ವಾಕ್ಯದಿಂದ ಪರೀಕ್ಷಿಸಿರಿ. ನೀವು ಶರೀರ ಭಾವದ ಪ್ರಕಾರ ನಡೆಯುತ್ತೀರೋ ಅಥವಾ ಪವಿತ್ರಾತ್ಮನ ಅಧೀನ ನಡೆಯುತ್ತೀರಿ. ನೀವು ಪವಿತ್ರಾತ್ಮನ ಅಧೀನಾಗಿ ನಡೆಯುವುದಾದರೆ ನಿಮ್ಮಲ್ಲಿ 9 ಫಲಗಳು ತೋರಲ್ಪಡ್ತವೆ. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಸಮಯ 9 ಪಡ್ತವೆ. ಇಂಥವುಗಳ ಮೇಲೆ ಯಾವ ಧರ್ಮ ಆಕ್ಷೇಪಿಸಿದಾರ ಮತ್ತು ಇಂಥವರು ಪ್ರತಿನಿತ್ಯ ಪವಿತ್ರಾತ್ಮನಿಗೆ ಅವರು ವಿಧಿ ನಡೆಯುತ್ತಾರೆ. ಅವರು ಅಹಂಕಾರಿಗಳು ಆಗುವುದಿಲ್ಲ, ಒಬ್ಬರ ಮನೆ ಕಣುವುದಿಲ್ಲ, ಮಸವಿಲ್ಲದೆ ದೇವರ ಆತ್ಮೀಯತೆ ನಡೀತಾರೆ. ಇಂಥವರನ್ನು ದೇವರು ಉಪಯೋಗ ಮಾಡುತ್ತಾನೆ, ಇಂಥವರನ್ನು ಆಗಬೇಕು ಎಂಬುದಾಗಿ ಅಪೊಸ್ತಲನು ಭಾವಿಸುತ್ತಾನೆ. ಈಗ ಎರಡನೇ ಸಂಘ ನೋಡ್ತಿಪ್ರೆ ಅಪೊಸ್ತಲನು ನಾವು ಜ್ಞಾನವಂತರಾಗಬೇಕು ಎಂಬುದೇ. ಹೇಗೆ ಜ್ಞಾನವಂತರಾಗುವುದು ಪ್ರೆ ನಾವು ನೋಡ್ತೇವೆ. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ. ಅಪೊಸ್ತಲನು ಹೇಳ್ತಾನೆ, ಕ್ರಿಸ್ತನ ವಾಕ್ಯ ಈ ಹಲ್ಲೆರಡು ಬೆಳಕಿಯು ಓದಬೇಕು, ಹೊಸ ಓದಬೇಕು. ಎಷ್ಟು ದೇವರ ವಾಕ್ಯ ಓದುತ್ತೀರೋ ಹಾಗೆ ಉತ್ತರ ದೇವರ ವಾಕ್ಯ ಧ್ಯಾನ ಮಾಡಿ, ಎಷ್ಟು ವಾಕ್ಯ ಧ್ಯಾನ ಮಾಡುತ್ತೀರೋ ಅಷ್ಟು ದೇವರ ವಾಕ್ಯ ಈ ಟಿ ವಿ ಮಾಧ್ಯಮ ಮುಖಾಂತರ ಕೆಲವು ವಿವರಣೆಯನ್ನು ಗಮನಿಟ್ಟು ಕೇಳಿ. ಎಷ್ಟು ದೇವರ ವಾಕ್ಯ ಕೇಳುತ್ತೀರೋ ಈ ಟಿ ವಿ ಮಾಧ್ಯಮ ಮುಖಾಂತರ, ನಿಮ್ಮ ಸಭೆಯ ಮುಖಾಂತರ ಮತ್ತು ಅಷ್ಟು ದೇವರ ವಾಕ್ಯ ಜ್ಞಾನವನ್ನು ಹೊಂದಿಕೊಳ್ತೀರಿ. ಈ ಜ್ಞಾನ ಹೊಂದಿದರೆ ಮಾತ್ರವೇ ನೀವು ಜ್ಞಾನವಂತರಾಗುತ್ತೀರಿ. ಅದಕ್ಕೆ ನೀವು ಜ್ಞಾನವಂತರಾಗಬೇಕಾದ್ರೆ ದೇವರ ವಾಕ್ಯದಿಂದ ಓದುವವರು ಆಗಬೇಕು, ಜಾಸ್ತಿ ಓದುವರಾಗಬೇಕು. ಯಾಕಂದರೆ ನಿಮ್ಮ ಮನಸ್ಸಿನಲ್ಲಿ ದೇವರ ವಾಕ್ಯ ತುಂಬಲ್ಪಡಬೇಕು. ಸಮೃದ್ಧಿಗೆ ವಾಕ್ಯ ಓದುವುದು ಆಗಬೇಕು. ವಾಕ್ಯವನ್ನು ಈ ಟಿ ವಿ ಕೇಳುವಾಗ ಲಕ್ಷ್ಯವಿಟ್ಟು ಕೇಳಬೇಕು, ಅದು ಮರೆತು ಬಿಡಬಾರ್ದು. ಆಗ ವಾಕ್ಯದ ವಿವರಣೆ ಸಿಗ್ತದೆ. ನಿಮ್ಮ ಸಭೆಯಲ್ಲಿ ಸರಿಯಾಗಿ ಬೋಧಿಸುವ ಬೋಧನೆ ಲಕ್ಷ್ಯವಿಟ್ಟು ಕೇಳಿ ಅದರ ವಿವರಣೆ ತೆಗೆದುಕೊಳ್ಳಿರಿ, ನೀವು ಜ್ಞಾನವಂತರಾಗ್ತೀರಿ. ಈ ರೀತಿ ಎಷ್ಟು ಓದುತ್ತೀರೋ, ಕೇಳುತ್ತೀರೋ, ಧ್ಯಾನ ಮಾಡುತ್ತೀರೋ ಮತ್ತು ವಿದ್ಯಾರಾಗ್ತೀರೋ ಅಷ್ಟು ನೀವು ಜ್ಞಾನವಂತರಾಗ್ತೀರಿ, ಜ್ಞಾನವಂತರಾಗಬೇಕು ಎಂಬುದಾಗಿ ಅಪೊಸ್ತಲನು ಹೇಳುತ್ತಾನೆ. ಯಾಕೆಂದರೆ ದೇವರ ಮಕ್ಕಳು ಜ್ಞಾನೀನರಾಗಿ ಹಾಳಾಗಿ ಹೋಗ್ತಾರೆ ಎಂಬುದಾಗಿ ಓಜಯ ಪ್ರವಾದಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಯಾಕೆ ಅಪೊಸ್ತಲನು ಜ್ಞಾನವಂತರಾಗಿ ನಡೆಯಬೇಕು? ಯಾಕಂದರೆ ಇವತ್ತು ಅನೇಕ ದೇವರ ಮಕ್ಕಳು ಕಷ್ಟದಲ್ಲಿ ಬೀಳುವುದು, ಸಮಸ್ಯೆಯಲ್ಲಿ ಬೀಳುವುದು ಕಾರಣ ಇಷ್ಟೇ ಅಂದರೆ ಯಾರು ದೇವರ ವಾಕ್ಯ ಓದುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಿದಲು, ವಾಕ್ಯ ಸರಿಯಾಗಿ ಕೇಳಿ ಅದರ ಅರ್ಥವನ್ನು ತಿಳಿದುಕೊಳ್ಳೋ ಅವರು ಕಷ್ಟದಲ್ಲಿ ಬೀಳ್ತಾರೆ, ಸಮಸ್ಯೆಯಲ್ಲಿ ಬೀಳ್ತಾರೆ. ಅದಕ್ಕೋಸ್ಕರ ನೀವು ಜ್ಞಾನವಂತರಾಗುವುದರೆ ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಇಲ್ಲಿ ಓಜಯನ ಪುಸ್ತಕ 4ನೇ 6ನೇ ವಾಕ್ಯದಲ್ಲಿದೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಇವತ್ತು ದೇವರ ಮಕ್ಕಳು ಯಾಕೆ ಹಾಳಾಗ್ತಾರೆ, ಯಾಕೆ ಕಷ್ಟದಲ್ಲಿ ಬೀಳ್ತಾರೆ, ಯಾಕೆ ಸೈತಾನ ಸೋದರಿ ಸಿಕ್ಕಿಕೊಳ್ಳುತ್ತಾರೆ, ಯಾಕೆ ನಂಬಿಕೆ ಸೋತು ಹೋಗ್ತಾರೆ, ಯಾಕೆ ಮಾನಸಿಕ ಕುಂದು? ಯಾವಾಗ ನೀವು ದೇವರ ವಾಕ್ಯವನ್ನು ಒತ್ತಿ ಓದುವುದಿಲ್ಲವೋ,
ವಾಕ್ಯ ಧ್ಯಾನ ಮಾಡೋದಿಲ್ಲೋ, ವಾಕ್ಯವು ನೀವು ಈ ಟಿ ವಿ ಕೇಳುವ ವಾಕ್ಯ ಸರಿಯಾಗಿ ಲಕ್ಷ ಕೇಳುವುದಿಲ್ಲವೋ, ಅದು ನಿಮ್ಮ ಸಭೆಯಲ್ಲಿ ಬೋಧಿಸುವಾಗ ಕೇಳುವುದಿಲ್ಲವೋ, ಅದರ ಮನಸ್ಸಲ್ಲಿ ಇಟ್ಟು ಆಗ ನೀವು ಜ್ಞಾನಹೀನರಾಗ್ತೀರಿ. ಈ ಜ್ಞಾನಹೀನತೆಯಿಂದ ನೀವು ಕಷ್ಟದಲ್ಲಿ, ಸಮಸ್ಯೆಯಲ್ಲಿ, ಸಹಿತ ಬಿದ್ದುತ್ತೀರಿ. ಅದಕ್ಕೆ ಆಗದಾಗೆ ಜ್ಞಾನವಂತರಾಗಬೇಕಾದ್ರೆ ವಾಕ್ಯ ಸರಿಗೆ ಕೇಳಿರಿ, ಆಲಿಸಿರಿ, ಓದಿರಿ, ಧ್ಯಾನ ಮಾಡಿ ನಿಮ್ಮ ತುಂಬಿಟ್ಟುಕೊಳ್ಳಿರಿ, ಭಯಪಡ ಮಾಡಿಕೊಳ್ಳಿರಿ. ಎಷ್ಟು ವಾಕ್ಯ ತುಂಬಲ್ಪಡ್ತೋ ಅಷ್ಟು ಜ್ಞಾನವನ್ನು ಹೊಂದುತ್ತೀರಿ ಎಂಬುದು ಅಪ್ಪಸ್ತಲನು ಹೇಳ್ತಾನೆ. ಪ್ರಿಯರೇ, ಮೂರನೇ ಸಂಗತಿ, ಈ ದಿನಗಳು ಕೆಟ್ಟ ದಿನಗಳಾಗಿವೆ. ಇದರ ಏನು ಅರ್ಥ ಪ್ರಿಯರೇ? ನಾವು ನೋಡ್ತೇವೆ 2ನೇ ತಿಮೋಥಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 1ರಿಂದ 8ನೇ ವಾಕ್ಯ ತನಕ. ಆದರೆ ಕಡೆ ದಿವಸಗಳಲ್ಲಿ ಕಠಿಣ ಕಾಲ ಬರುವುದೆಂದು ತಿಳಿದುಕೋ. ಅಪೊಸ್ತಲ ಪೌಲ್ ಹೇಳ್ತಾನೆ, ಇದು ಕಠಿಣ ದಿವಸಗಳು. ಪ್ರಿಯರೇ, ನಾವು ಈ ಲೋಕವನ್ನು ನೋಡುವಾಗ ಅಲ್ಲಲ್ಲಿ ಬರಗಳು, ಭೂಕಂಪಗಳು, ಯುದ್ಧಗಳು, ನಾನಾ ರೀತಿಯ ಕೊಲೆ, ವ್ಯಭಿಚಾರ, ನಾನಾ ರೀತಿಯಲ್ಲಿ ಲೋಕದೊಳ ಈ ಲೋಕದ ಕಠಿಣ ಕಾಲಗಳು ಬಂದಿವೆ ಎಂಬುದು ಅತಿ ಸ್ಪಷ್ಟ ನೋಡಿದೆ. ಇದು ಕಡೆ ದಿವಸಗಳು ಕಠಿಣ ಕಾಲ ಬರ್ತವೆ ಎಂಬುದೇ ಅಪ್ಪೊಪ್ಪಲಿದೆ, ನಾವು ತಿಳಿದುಕೊಳ್ಳಬೇಕು. ಪ್ರಿಯರೇ, ನಾವು ನೋಡ್ತೇವೆ 2ನೇ ವಾಕ್ಯದಲ್ಲಿ, ಮನುಷ್ಯರು ಸ್ವಾರ್ಥ ಚಿಂತಕರು, ಆನಂದಾಶೆಯರು, ಬಡೆ ಕುಚ್ಚುವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸಿದವರು, ದೇವ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನವಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು, ಭಕ್ತಿಯ ಬೇಸವಿದ್ದು ಅದರ ಬಲವನ್ನು ಬೇಡುವವರು ಆಗಿರುವವರು. ಪರಿಣಾಮ ಈ ಕಡೆ ದಿವಸದಲ್ಲಿ ಈ ಲೋಕವನ್ನು ನೋಡುತ್ತಾರೆ. ಈ ಲೋಕದಲ್ಲಿ ಈ ರೀತಿಯ ಜನರು ಸ್ವಾರ್ಥರಾಗಿ ಜೀವಿಸ್ತಾರೆ. ತಂತಾಗ ಈ ಎಲ್ಲ ಸಂಗತಿಗಳು ಲೋಕದಲ್ಲಿ ಉಂಟು. ಹಾಗೆ ದೇವರ ಮಕ್ಕಳು ಇದನ್ನು ತಿಳಿದುಕೊಂಡು ಇದು ಕಡೆ ದಿವಸಗಳ ಈ ಸ್ವಭಾವ ದೇವರ ಮಕ್ಕಳಲ್ಲಿ ಬರದಂತೆ ಎಚ್ಚರಿಕೆ ಇರಬೇಕು. ಈ ಸ್ವಭಾವವುಳ್ಳವರು ಬರೀ ಆದಿತ್ಯರ ಮಾತ್ರ ಭಕ್ತಿವಂತರಾಗಿ ಆರಾಧನೆ ಮಾಡ್ತಾರೆ. ಆದರೆ ಉಳಿದ ದಿವಸ ಅವರು ಪಾಪ ಆ ರೀತಿ ಇರಬಾರ್ದು. ಭಕ್ತಿಯ ಬೇಸವನ್ನು ಹಾಕಿ ಅದರ ಬರ ದೇವರ ವಾಕ್ಯ ವಿಧೇಯರಾಗಿ ನಡೆಯುವ. ಈ ಪಾಪಕ್ಕೆ ಪ್ರೇರೆ ನಿಮ್ಮ ಒಳಗೆ ಬರದೆ ಲೋಕದಿಂದ ಪಾಪಗಳುಂಟು. ಲೋಕದ ಕಠಿಣ, ಅದು ಲೋಕದ ಈ ರೀತಿಯಲ್ಲಿ ಪಾಪಗಳುಂಟು. ಆದರೆ ದೇವರ ಮಕ್ಕಳು ಈ ಪಾಪಗಳು ಬರಬಾರದು. ಬಂದರೆ ದೇವರ ಮಕ್ಕಳು ಆದಿತ್ಯರ ಮಾತ್ರ ಭಕ್ತಿವಂತರಾಗಿ ಆರಾಧನೆ ಮಾಡಬಹುದು. ಆದರೆ ಸೋಮವಾರದ ಅದು ಬರುವ ತನಕ ನಿಮ್ಮ ಜೀವಿತದಲ್ಲಿ ಈ ಪಾಪಗಳು ತೋರಿ ಬರಬಾರದು ಎಂಬುದಾಗಿ ಎಚ್ಚರಿಕೆ ಇದು ಲೋಕದಲ್ಲಿ ಉಂಟು. ನಾವು ಲೋಕದವರಾಗಿ ನಡೆಯಬಾರದು. ಅಪ್ಪಸ್ತಲ ಹೇಳ್ತಾನೆ, ರೋಮಾಪುರದ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ರೋಮನ್ಸ್ ಚಾಪ್ಟರ್ 12:2, ಈ ಲೋಕದ ನಡವಳಿಕೆ ಅನುಸರಿಸಿ ನೂತನ ಮನಸ್ಸನ್ನು ತೆಗೆದುಕೊಂಡು ಪರಲೋಕ ಭಾವದವರಾಗಬೇಕು. ಯಾಕಂದರೆ ಕಡೆ ದಿವಸಗಳಾಗಿವೆ. ಆವಾಗ ನಿಮ್ಮ ಆರಾಧನೆ ದೇವರು ಮೆಚ್ಚುತ್ತಾನೆ, ನಿಮ್ಮ ಪ್ರಾರ್ಥನೆ ದೇವರು ಉತ್ತರ ಕೊಡುತ್ತಾನೆ. ಇಲ್ಲದರೆ ಭಕ್ತಿಯ ವೇಷ ಮಾತ್ರ ಹಾಕಿಕೊಂಡು ಆ ವಾಕ್ಯಕ್ಕೆ ವಿಧೇಯರಾಗದೆ ಅಂಥವರು ಆಗಬಾರದು ಎಂಬುದಾಗಿರ್ತಾನೆ. ಮತ್ತು 6ನೇ ವಾಕ್ಯ, ಇಂಥವರ ಸಹವಾಸನು ಮಾಡಬಾರದು. ಲೋಕದಲ್ಲಿ ಬರೀ ಇಂಥವರೊಟ್ಟಿಗೆ ನೀವು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡಬಾರ್ದು. ಮದುವೆ ಆಗುವಾಗ ಇಂಥವರೊಟ್ಟಿಗೆ ಜೀವನ ಸಂಗತಿಯನ್ನು ಆಚರಿಸಿದರೆ ಇಂಥವ್ರ ಸಹವಾಸನು ಮಾಡಿದರೆ ನೀವು ನಷ್ಟವನ್ನು ಅನುಭವಿಸ್ತೀರಿ. ಪ್ರಿಯರೇ, ಮತ್ತು ಹೇಳ್ತದೆ, ಈ ಮನೆಗಳಲ್ಲಿ ನುಸುಲಿ ಪಾಪಗಳನ್ನು ತುಂಬಿದವರು, ನಾನಾ ವಿಧವಾದ ಇಚ್ಛೆಗಳಿಂದ ಪ್ರೇರಿತ ಆಗಿರುವ ಅವಿವೇಕಿಗಳ ಸ್ತ್ರೀಯರನ್ನು ವಶ ಮಾಡಿಕೊಳ್ಳುವರು. ಇವರಲ್ಲಿ ಸೇರಿದವರು ಇಂಥವರು ಅನೇಕ ವಿಧದ ವ್ಯಭಿಚಾರ ಪಾಪಗಳನ್ನು ಮಾಡುತ್ತಾರೆ, ಕೆಟ್ಟ ಪಾಪ. ಇಂಥವರು ಈ ರೀತಿಯ ಸ್ವಭಾವಗಳು ದೇವರ ಮಕ್ಕಳಿಗೆ ಬರಬಾರದು. ಇದು ಕಠಿಣ ದಿವಸ ಆಗಿದೆ. ದೇವರ ಮಕ್ಕಳು ಇದರ ಎಚ್ಚರಿಕೆ ಇರಬೇಕು. ಅಂಥವರಿಗೆ ಪಾರ್ಟ್ನರ್ಶಿಪ್ ಮಾಡಬಾರದು ಎಂಬುದು ಅಪೊಸ್ತಲನಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಮಕ್ಕಳಿಗೆ ಆ ಸ್ತ್ರೀಯವರು ಯಾವಾಗಲೂ ಉಪದೇಶ ಕೇಳ್ತಿದ್ದರು, ಸದ್ಯ ಪರಿಷ್ಠಾನ ಒಂದೆಲ್ಲರೂ ನಾವು ಅಲೆ ಉಂಟುಗಲ್ಲಿ ಎನ್ನ ಮತ್ತು ಎಂಬರ ಬಗ್ಗೆ ಅಪೊಸ್ತಲ ಹೇಳ್ತಾನೆ. ಅವರು ಮೋಜೆಯಿಂದ ಉಪದೇಶ ಕೇಳ್ತಿದ್ದರು, ಆದರೆ ವಿಧೇಯರಾಗುತ್ತಿರಲಿಲ್ಲ. ಅವರ ವಿರುದ್ಧ ಹಾಗೆ ನೀವು ಸಭೆಯಲ್ಲಿ ಈ ವಾಕ್ಯ ಕೇಳುವವರು ಮಾತ್ರ ಅಲ್ಲ ಕೇಳಿಕೊಂಡು ವಿಧೇಯರಾಗಬೇಕು. ದೇವರ ವಾಕ್ಯವನ್ನು ತಿರಸ್ಕಾರ ಮಾಡುವವರು ಆಗಬಾರದು. 8ನೇ ವಾಕ್ಯ, ಎಂಬವರು ಮೋಜನ್ನು ವಿರೋಧಿಸಿದಂತೆ ಆ ಮನುಷ್ಯರು ಸಹ ಸತ್ಯವನ್ನು ವಿರೋಧಿಸುತ್ತಾರೆ. ಬುದ್ಧಿಗೆಟ್ಟವರು, ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರು ಆಗಿದ್ದಾರೆ. ಇವತ್ತು ಯೇಸು ಕ್ರಿಸ್ತ ನಂಬಿಕೆಟ್ಟವರು, ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕು, ನಿಮ್ಮ ನಂಬಿಕೆ ವೀರರಾಗಬೇಕು, ನಂಬಿಕೆಯಲ್ಲಿ ನೀವು ಪ್ರಾರ್ಥನೆ ಮಾಡುವವರಾಗಬೇಕು, ನಂಬಿಕೆಯಲ್ಲಿ ದೇವರ ಸೇವನೆ ಮಾಡುವವರಾಗಬೇಕು. ಹಾಗಾದರೆ ಈ ನಂಬಿಕೆಯಲ್ಲಿ ಅಭಿವೃದ್ಧಿ ಆಗಬೇಕಾದರೆ ಈ ಸ್ವಭಾವಗಳು ನಿಮ್ಮಲ್ಲಿ ಈ ಲೋಕದಲ್ಲಿ ಉಂಟು. ಕಠಿಣ ದಿವಸ ಅದು ನಿಮ್ಮಲ್ಲಿ ಸ್ವಭಾವಗಳು ಬರಬಾರದು. ನಿಮ್ಮ ಒಳಗೆ ಬಂದರೆ ನಿಮ್ಮ ಭಕ್ತಿಯ ವೇಷ ಆಗ್ತೀರಿ. ಅದರ ಆ ಭಕ್ತಿ ದೇವರು ಬೇಡ, ಕಪಟವಾದ ಭಕ್ತಿ ದೇವರು ಬೇಡ. ದೇವರು ನಿಜವಾದ ಭಕ್ತಿ ಬೇಕು, ಯಥಾರ್ಥ ಭಕ್ತಿ ಬೇಕು. ಯಥಾರ್ಥ ಭಕ್ತಿಯಿಂದ ಅರ್ಥ ದೇವರ ವಾಕ್ಯ ವಿಧೇಯರಾಗಬೇಕು. ಈ ಕೆಟ್ಟ ಸ್ವಭಾವ ಬಿಟ್ಟು ಬಿಡಬೇಕು. ಇಲ್ಲದೇ ನೀವು ಭಕ್ತಿ ದೇವರು ಮೆಚ್ಚುವುದಿಲ್ಲ. ಮತ್ತು
ಇಂಥವರು ಪ್ರೇರೆ ಬುದ್ಧಿಗೆಟ್ಟವರು, ನಂಬಿಕೆಯಲ್ಲಿ ಭ್ರಷ್ಟವರು. ಈ ಪಾಪ ನಿಮ್ಮಲ್ಲಿ ಬಂದರೆ ನಿಮ್ಮ ನಂಬಿಕೆ ಭ್ರಷ್ಟ ಆಗ್ತದೆ. ಅದಕ್ಕೆ ಎಚ್ಚರಿಕೆ ಕೊಡುತ್ತಾನೆ. ಇದು ಕಠಿಣ ದಿವಸಗಳು ಲೋಕದಲ್ಲಿ ನೋಡುವಾಗ, ಅದು ದೇವರ ಮಕ್ಕಳಲ್ಲಿ, ಅದು ದೇವರ ಸಭೆಯಲ್ಲಿ ಈ ಸವಾಲು ಬರದಂತೆ ಎಚ್ಚರಿಕೆಯುಳ್ಳವರಾಗಬೇಕು ಎಂಬುದು ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಹೇಗೆ ಎಚ್ಚರಿ ಇರಬೇಕು? ಆ ನಿಜವಾದ ಭಕ್ತಿ ಅಂದರೆ ಏನು? ಅದೇ 2 ತಿಮೋತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 16 ಮತ್ತು 17ನೇ ವಾಕ್ಯ. 2 ತಿಮೋತಿ ಚಾಪ್ಟರ್ 3 ವರ್ಸ್ 16 and 17 ವರ್ಸ್. ದೇವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆ ಉಪಯುಕ್ತವಾಗಿದೆ. ಬರೀ ದೇವರ ಆತ್ಮನಿಂದ ಒಬ್ಬ ದೇವರ ಹೆಸರು ಕೊಡುವ ಸಂದೇಶ ಈ ಟಿ ವಿ ಮಾಧ್ಯಮದಲ್ಲಿ ಪ್ರೇರಣೆ ಕೇಳುವಾಗ ಅದು ನಿಮ್ಮ ಪಾಪನ ಖಂಡಿಸ್ತದೆ, ಪಾಪನ ಗದರಿಸ್ತದೆ, ನಿಮ್ಮ ತಿದ್ದುತ್ತದೆ. ನಿಮ್ಮ ಸಭೆಯಲ್ಲಿ ಕೊಡುವ ದೇವರ ಸೇವೆ ಕೊಡುವ ಸಂದೇಶ ಇದೇ ರೀತಿಯಲ್ಲಿ ಪಾಪನ ಖಂಡಿಸ್ತದೆ. ಇದಕ್ಕೆ ನಿಮಗೆ ದೇವರ ವಾಕ್ಯನು ನಿಮ್ಮ ಸಭೆಯಲ್ಲಿ ಸೇವಕರ ಕೇಳುವಾಗ, ಈ ಟಿ ವಿಯಲ್ಲಿ ಕೇಳುವಾಗ ಅದು ನಿಮಗೆ ಖಂಡಿಸಬೇಕು. ನಿಮ್ಮ ಪಾಪಕ್ಕೆ ಈ ರೀತಿಯ ಸಂದೇಶ ಕೇಳುವವರಾಗಬೇಕು. ಇದನ್ನು ತಿರಸ್ಕಾರ ಮಾಡಬಾರ್ದು, ಇದಕ್ಕೆ ಅವಿದ್ಯರಾಗಬಾರದು. ಇದು ಕಠಿಣ ದಿವಸಗಳು ಆಗಿವೆ ಎಂಬುದು ಹೇಳ್ತಾರೆ. ಅದಕ್ಕೆ ಯಾರು ವಿದ್ಯರಾಗುತ್ತಾರೋ 15ನೇ ವಾಕ್ಯದಲ್ಲಿ ನೋಡ್ತೇವೆ. ಆದುದರಿಂದ ದೇವರ ಮನಸ್ಸನ್ನು ಪರಿವಿನನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುತ್ತಾನೆ. ನೀವು ಯಾವಾಗ ಈ ಟಿ ವಿ ಮಾಧ್ಯಮ ಮುಖಾಂತರ ಈ ಸಂದೇಶ ನಿಮಗೆ ಕಠಿಣವಾಗ್ಬೋದು, ನಿಮ್ಮ ಅಪ್ಪನ ಖಂಡಿಸಬಹುದು, ಗದರಿಸಬಹುದು. ಇಂಥ ಸಂದೇಶ ಮರೆತು ಬಿಡಬೇಡ್ರಿ, ಇನ್ನೂ ಕೇಳಿರಿ. ಈ ರೀತಿ ಸಂದೇಶ ನಿಮಗೆ ಬೇಕು ನಿಮ್ಮ ಜೀವ ತಿದ್ದು ಮಾಡಲಿಕ್ಕೆ. ಇದು ಸಂದೇಶ ಕೇಳಿ ಅದಕ್ಕೆ ವಿಧೇಯರಾದರೆ ನೀವು ಎಲ್ಲ ಯೇಸು ನಂಬಿಕೆಟ್ಟು ಒಳ್ಳೆಯ ಕ್ರಿಯೆಗಳನ್ನು ದೇವರ ಸೇವೆ ಮಾಡಲಿಕ್ಕೆ ಈ ನಿಮ್ಮನ್ನು ಪ್ರಿಪೇರ್ ಮಾಡ್ತಾಯಿದೆ ಎಂಬ ಅಪೊಸ್ತಲ ಪೌಲನು ಹೇಳ್ತಾನೆ. ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ ಇದು ಕಠಿಣ ದಿವಸಗಳಾಗಿವೆ, ಅದಕ್ಕೆ ಎಚ್ಚರಿಕೆ ಇರಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಹೇಳ್ತಾನೆ. 4ನೇ ಸಂಘ ನೋಡ್ತೇವೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳಬಾರದು. ಯಾಕೆ ಕಾಲವನ್ನು ಅದಕ್ಕೆ ಸಮಯ ಇದರ ಏನು ಅರ್ಥ ನಾವು ನೋಡ್ತೇವೆ. ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 24ರಿಂದ 30ನೇ ವಾಕ್ಯ. ತರುವಾಯ ಒಂದೇ ತಲಾಂತು ಹೊಂದಿದ್ದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ, ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಾಲಂತು ತೆಗೆದು 10 ತಾಲಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಹಾಲನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು ಕಟ್ಟಡ ಹಲ್ಲು ಕೊಡಿಯನ್ನು ಇರುವ ಇಲ್ಲಿ ಅತಿ ಸ್ಪಷ್ಟವಾಗಿ ಯೇಸು ಕ್ರಿಸ್ತ ಹೇಳ್ತಾನೆ. ಅಪೊಸ್ತಲನು ಈ ದಿನ ಸಮಯ ಕಾಲಕ್ಕೆ ಯೇಸು ಕ್ರಿಸ್ತನ ಬರೋಣ ಅಂದರೆ ರಹಸ್ಯ ಬರೋಣ ಅಥವಾ ರ್ಯಾಪ್ಚರ್ ತುಂಬ ಹತ್ತಿರವಾಗಿ ಉಂಟು. ಯಾವ ಗಳಿಗೆ, ಯಾವ ಕ್ಷಣ ಯೇಸು ಕ್ರಿಸ್ತನ ಸಭೆಯನ್ನು ಎತ್ತಿಕೊಂಡು ಬರ್ತಿದೆ ಯಾರಿಗೆ ಗೊತ್ತಿಲ್ಲದಿಂದ ಏನು ಯೇಸು ಕ್ರಿಸ್ತನಲ್ಲಿ ನೋಡಿದ್ರೆ ಪ್ರತಿಯೊಬ್ಬರಿಗೆ ತಾಯಿ ಗರ್ಭದಲ್ಲಿ ಹುಟ್ಟುವಾಗಲೇ ನಿಮಗೆ ಒಂದಕ್ಕಿಂತಲೂ ಜಾಸ್ತಿ ತಾಳಂತು ಹೊಂದಿಕೊಂಡಿದ್ದೀರಿ, ಅಥವಾ 1 ತಾಳಂತು ಅದು ಹೊಂದಿದ್ದೀರಿ. ಏನು ತಾಳಂತು ನಿಮಗೆ ಕೊಳ್ಳಲ್ಪಟ್ಟಿದೆ, ಅದು ಏನು ವರಗಳು ಹೊಂದಿಕೊಂಡಿದ್ದೀರಿ ಯೇಸು ಕ್ರಿಸ್ತನ ಮುಖಾಂತರ, ಅದು ಏನಪ್ಪ ಅದು ನೀವು ದೇವರ ವಾಕ್ಯದ ಮುಖಾಂತರ ಗುರುತಿಸಿರಿ. ಮತ್ತು ದೇವರ ಆತ್ಮ ಕೆಲವರಿಗೆ ಕನಸಿನ ಮುಖಾಂತರ ಮಾತನಾಡಬಹುದು, ಕೆಲವರಿಗೆ ದೇವರ ಸೇವಕರನ್ನು ಪ್ರವಾದನೆ ಕೊಡು. ಏನು ನಿಮಗೆ ನಿಮ್ಮ ಆತ್ಮದಲ್ಲಿ ಗೊತ್ತುಂಟು, ಇದು ನನಗೆ ಕೊಟ್ಟ ತಾಳಂತು, ಇದು ನನ್ನ ಸೇವೆ, ಅದೊಂದು ದೇವರ ಮಹಿಮೆಗೋಸ್ಕರವಾಗಿ, ದೇವರ ಸಭೆ ಅಭಿವೃದ್ಧಿಗೋಸ್ಕರವಾಗಿ, ದೇವರ ರಾಜ್ಯಕ್ಕೋಸ್ಕರ ಅದು ಉಪಯೋಗ ಮಾಡಲೇಬೇಕು. ಸಂದರ್ಭದಲ್ಲಿ ಕೊಡುವಾಗ ಆ ಸಂದರ್ಭನ ಉಪಯೋಗ ಮಾಡಿ ನಿಮ್ಮಲ್ಲಿ ಯಾವ ತಾಳಂತುಂಟು ಅದೇ ತಕ್ಕ ಹಾಗೆ ದೇವರ ಆತ್ಮನು ಸಂದರ್ಭ ಕೊಡುವಾಗ ಆ ಸಂದರ್ಭನ ಉಪಯೋಗ ಮಾಡಿದರೆ ಮಾತ್ರವೇ ನಿಮ್ಮ ತಾಳಂತು ಅದು ತೋರಲ್ಪಡುತ್ತದೆ. ನಿಮ್ಮ ವರಗಳು ಪ್ರತ್ಯಕ್ಷವಾಗ್ತವೆ, ನಿಮ್ಮ ಅಭಿಷೇಕ ಕಾರ್ಯವಾಗಿ ನಿಮಗೆ ಸಿಕ್ಕಿದ ಸಂದರ್ಭವನ್ನು ಅದು ಸ್ವೀಕಾರ ಮಾಡದಿದ್ದರೆ, ಆಲಸ್ಯಕರಾಗಿದ್ದರೆ ಯೇಸು ಕ್ರಿಸ್ತ ಬರೋಣದಲ್ಲಿ ಕೈ ಬಿಡಲ್ಪಡುತ್ತೀರಿ. ನೀವು ಟ್ರಿಬ್ಯುಲೇಷನ್ ಹಾದು ಹೋಗಬೇಕಾದ್ರೆ ಅಥವಾ ಅಲ್ಲಿ ದೇವರ ಶಿಕ್ಷೆ ಅದಕ್ಕೋಸ್ಕರ ಅಪೊಸ್ತಲ ಪೌಲನು ಹೇಳ್ತಾನೆ, ನಿಮಗೆ ಕೊಟ್ಟ ಸಮಯ ನಿಮಗೆ ಗೊತ್ತಿಲ್ಲ, ನಾಳೆ ದಿನ ಉಂಟು ಎಂಬುದು ನಿಮಗೆ. ಈ ದಿನ ಒಂದು ವೇಳೆ ದೇವರ ಸೇವೆಗಾಗಿ ನಿಮಗೊಂದು ಅವಕಾಶ ಉಂಟು, ಆ ಅವಕಾಶವನ್ನು ಆಲಸ್ಯ ಮಾಡದೆ ನಿಮ್ಮ ಕೆಲಸದ ನಡುವೆ ಟೈಮ್ ಸ್ಯಾಕ್ರಿಫೈಸ್ ಮಾಡಿಕೊಂಡು ಅದು ಉಪಯೋಗ ಮಾಡಬೇಕಾದರೆ ನಿಮಗೆ ಕೊಟ್ಟ ತಾಲಂತು
ನಿಮ್ಮ ವರಗಳನ್ನು ಅದು ಬಡ್ಡಿಗೆ ಹಾಕಲೇಬೇಕು. ಅದರ ಮುಖ ಅನೇಕ ಆತ್ಮಗಳು ಅದರ ದೇವರಿಗೆ ಮಹಿಮೆ ಆಗಬೇಕು. ಅದು ಬಚ್ಚಿಟ್ಟಿದ್ದಾರೆ. ಯೇಸು ಕ್ರಿಸ್ತನೇ ನನ್ನ ಹಣವನ್ನು ಬಡ್ಡಿಗೆ ಹಾಕಬೇಕಾಗಿತ್ತು. ಅದಕ್ಕೆ ಆತನೇ ಕೆಟ್ಟ ಹಾಳು ಮೇಘಲ ಹಾಳು ಎಂಬುದಾಗಿ ಅದಕ್ಕೆ ಶಿಕ್ಷೆ, ಅದಕ್ಕೆ ಆ ರೀತಿ ಶಿಕ್ಷೆಗಳು ಅಥವಾ ರಾಜ್ಯ ಕೈ ಬೀಳಪಡಬಹುದು. ಅದಕ್ಕೆ ಆ ರೀತಿ ನಿಮಗೆ ಬೇಡ ಪ್ರೇರೆ. ನೀವೆಲ್ಲ ರಾಜ್ಯದ ಪಾಲುಗಾರರಾಗಬೇಕಾದರೆ ದೇವರ ಆತ್ಮನು ಇವತ್ತು ಈ ವಾಕ್ಯದ ಮುಖಾಂತರ ಹೇಳ್ತಾನೆ, ಸಮಯವನ್ನು ಸುಮ್ಮನೆ ಕಳಕೊಳ್ಳಬೇಡಿರಿ. ದೇವರ ಸೇವೆಯಲ್ಲಿ ಆಲಸ್ಯಕರಾಗಬೇಡಿ. ಯಾವ ದೇವರ ಸೇವೆಯನ್ನು ಅತಿ ಆಸಕ್ತಿ ಮಾಡಿರಿ ಎಂಬುದಾಗಿ ಅಪೊಸ್ತಲರು ನಿಂದು ವಾಕ್ಯ ನೋಡ್ತೇವೆ. 1 ಕೊರಿಂಥದವರ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ. ಆದ್ದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಅತಿ ಆಸಕ್ತಿಯಿಂದ ಮಾಡುವರಾಗಿರಿ. ಅತಿ ಹೇಳ್ತಾನೆ, ನೀವು ಏನು ದೇವರ ಸೇವೆ ಮಾಡುತ್ತೀರೋ ಅದರಲ್ಲಿ ಪಡುವ ಪ್ರಯಾಸ ನಿಷ್ಫಲವಾಗುವುದಿಲ್ಲ ಎಂಬುದು ತಿಳಿದುಕೊಂಡು ಪ್ರತಿಯೊಂದು ಮಾಡುವ ಸೇವೆಗೆ ನಿಮಗೆ ಇಲ್ಲಿ ಬಹುಮಾನ ಸಿಗುವುದಿಲ್ಲ, ಪರಲೋಕದ ಬಹುಮಾನ ಉಂಟು ಎಂಬುದಾಗಿ ಅತಿ ಆಸಕ್ತಿಯಿಂದ ಆಲಸ್ಯನ ಮಾಡದೆ ನಿಮ್ಗೆ ಕೊಟ್ಟ ತಲಾಂತು ಕೊಟ್ಟ ಸೇವೆಯನ್ನು ಮಾಡುವವರು ಆಗಬೇಕು ಎಂಬುದಾಗಿ ಅಪೊಸ್ತಲನು ಆ ಸಭೆಗೆ ಎಚ್ಚರಿಕೆ ಕೊಡುತ್ತಾನೆ. ಈಗ 5ನೇ ಸಂಗತಿ, ಬುದ್ಧಿಹೀನರಾಗಿ ನಡೆಯಬಾರದು. ಯಾಕೆ ನಡೆಯಬಾರ್ದು? ಜ್ಞಾನೋಕ್ತಿ ಪುಸ್ತಕ 27ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದ ಲಾಸ್ಟ್ ಪಾರ್ಟ್, ಬುದ್ಧಿಹೀನನು ಮುಂದೆ ಹೋಗಿ ನಷ್ಟಪಡುವನು. ಅಪೊಸ್ತಲನು ಹೇಳ್ತಾನೆ, ನೀವು ಬುದ್ಧಿಹೀನರಾಗಬಾರ್ದು. ಬುದ್ಧಿಹೀನರು ಏನು ಮಾಡ್ತಾರೆ ಅವರು ತಮ್ಮ ಸ್ವಂತ ಬುದ್ಧಿಯಲ್ಲಿ ಹೋಗ್ತಾರೆ. ಅನೇಕರು ದೇವರ ಹತ್ರ ನೀವು ಸಾಲ ಮಾಡೋ ಮೊದಲು ದೇವ್ರ ಹತ್ರ ಕೇಳಬೇಕು, ದೇವ ಈ ಸಾಲ ನಾನು ಮಾಡಬೇಕಾ, ಈ ಸಾಲ ಮಾಡಿದ ತೀರಿಸಿ ಸಾಧ್ಯವಾಗ್ತದ ಎಂಬುದಾಗಿ ದೇವ್ರ ಹತ್ರ ಆಲೋಚನೆ ಕೇಳಬೇಕು. ಅನೇಕರು ಏನು ದೇವರ ಆಲೋಚನೆ ತಮ್ಮ ಸ್ವಂತ ಬುದ್ಧಿಯಲ್ಲಿ ಹೋಗುತ್ತಾರೆ. ಈ ರೀತಿ ದೇವರ ಜ್ಞಾನ ಅವರಿಗೆ ಬೇಡ. ದೇವರ ಆತ್ಮನ ಆಲೋಚನೆ ಈ ರೀತಿ ಸ್ವಬುದ್ಧಿಯಲ್ಲಿ ಹೋಗ್ತಾರೆ. ಈ ರೀತಿ ಏನಂದರೆ ಅವ್ರ ಬುದ್ಧಿನಂದರೆ ಅವ್ರ ನೀವು ನಿಮ್ಮ ಮನಸ್ಸಿನಲ್ಲಿ ತುಂಬ ಬುದ್ಧಿವಂತ ಆಗ್ಬೋದು. ಆದರೆ ದೇವರ ಜ್ಞಾನ ಬೇರೆ. ಭವಿಷ್ಯ ದೇವರಿಗೆ ಮಾತ್ರ ಗೊತ್ತುಂಟು. ಯಾವ ಮನುಷ್ಯನಿಗೂ ಭವಿಷ್ಯ ಗೊತ್ತಿಲ್ಲ. ಅದಕ್ಕೆ ದೇವರ ಹತ್ರ ಕೇಳುವುದರ ದೇವರು ನಿಮ್ಮ ಭವಿಷ್ಯವನ್ನು ಹೇಳ್ತಾನೆ. ಅದಕ್ಕೆ ಆ ದೇವರ ಹತ್ರ ಆ ಭವಿಷ್ಯ ಕೇಳಿ, ದೇವ ಈ ಪಟ್ಟಣ ನಾವು ಹೋದರೆ ಹೋಗಬೇಕಾ, ಈ ರೀತಿ ನೀವು ಕೇಳಿ ಜ್ಞಾನ ಕೊಡುತ್ತೆ. ಆ ಜ್ಞಾನವಾಗಿ ಹೋಗುವುದರೆ ನೀವು ಆಸೆ ಹೊಂದುತ್ತೀರಿ. ಆದರೆ ಬುದ್ಧಿಹೀನರಾಗಿ ಹೋದರೆ ಏನಂತಾರೆ, ನಿಮ್ಮ ಬಿಸ್ನೆಸ್ ಅನೇಕರು ಇವತ್ತು ಸಾಲ ಕಾರಣ ದೇವರು ಇವತ್ತು ಅನೇಕರು ನೀವು ಸಾಲ ಬೆಲೆ ಕಾರಣ ಒಪ್ಪಿಕೊಳ್ಳಿರಿ. ದೇವರ ಆಲೋಚನೆ ಪಡೆದುಕೊಳ್ಳದೆ ಸ್ವಬುದ್ಧಿ ಹೋಗಿಕೊಂಡು ನೀವು ನಷ್ಟಪಟ್ಟಿದ್ದೀರಿ. ಇವತ್ತು ನಿಮಗೆ ಬಿಡುಗಡೆ ಬೇಕಾ? ದೇವ ಹೌದು, ನಾನು ನಿನ್ನ ಬುದ್ಧಿಯನ್ನು ನಾನು ಉಪಯೋಗ ಮಾಡಲಿಲ್ಲ, ನಿನ್ನ ಜ್ಞಾನಕ್ಕೆ ಇಲ್ಲ. ಅದಕ್ಕೆ ಜ್ಞಾನಹೀನರಾಗಿ ಯಾವ ಕೆಲಸ ಮಾಡಬಾರ್ದು. ಮಾಡಿದರೆ ನಷ್ಟಪಡುತ್ತೀರಿ. ಅದಕ್ಕೆ ನೀವು ಜ್ಞಾನವಂತರಾಗಬೇಕು. ಅದಕ್ಕೆ 6ನೇ ಸಂಗತಿ, ಕರ್ತನ ಚಿತ್ತವನ್ನು ತಿಳಿದುಕೊಳ್ಳಬೇಕು ಎಂಬುದು ಅಪೊಸ್ತಲನು. ಹೇಗೆ ತಿಳಿದುಕೊಳ್ಳುವುದು? ಕೀರ್ತನೆ 32 ಅದರಲ್ಲಿ 8ನೇ ವಾಕ್ಯ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳು ಅನ್ನುತ್ತಾನಲ್ಲ. ಪ್ರತಿಯೊಂದು ನೀವು ಮದುವೆ ಆಗಬೇಕಾದ್ರೂ ಸಹ ದೇವರ ಪ್ರಾರ್ಥನೆ, ದೇವ ಈ ಸಂಗತಿ ನಿನ್ನ ಚಿತ್ತ ಉಂಟಾ? ಪ್ರತಿಯೊಂದು ಕೆಲಸ ಮಾಡುವಾಗ, ಬಿಸ್ನೆಸ್ ಮಾಡುವಾಗ, ಒಂದು ಕೆಲಸ ಇನ್ನೊಂದು ಕೆಲಸಕ್ಕೆ ಹೋಗುವಾಗ, ಒಂದು ಬಿಸ್ನೆಸ್ ಪ್ರತಿಯೊಂದಕ್ಕೆ ದೇವರ ಆಲೋಚನೆ ಕೇಳಿರಿ, ದೇವರ ಚಿತ್ತ ತಿಳ್ಕೊಂಡಿರಿ. ದೇವರ ಚಿತ್ತ ಪ್ರಕಾರ ನೀವು ಪ್ರಾರ್ಥನೆ ಮಾಡುವುದಾದರೆ, ದೇವರ ಚಿತ್ತ ಪ್ರಕಾರ ನಿಮ್ಮ ಕೆಲಸ, ಚಿತ್ತ ಪ್ರಕಾರ ಬಿಸ್ನೆಸ್, ಚಿತ್ತ ಪ್ರಕಾರ ಸಾಲ ಮಾಡುವುದಾದರೆ, ಚಿತ್ತ ಪ್ರಕಾರ ಜೀವನ ಎಲ್ಲ ದಿನ ಸಕ್ಸಸ್ ಆಗುತ್ತೀರಿ. ಇಲ್ಲದೆ ನಷ್ಟವಾಗದೆ ಅಪೊಸ್ತಲರು ಕರ್ತನ ಚಿತ್ತವನ್ನು ತಿಳ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ನೀವು ಪ್ರಾರ್ಥನೆ ಮಾಡಬೇಕು. ಯಾರು ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ದೇವರ ಆತ್ಮನು ವಾಕ್ಯದ ಮುಖಾಂತರ ಆಗ್ಬೋದು, ಕನಸಿನ ಮುಖಾಂತರ ಆಗಬಹುದು, ದರ್ಶನ ಮುಖಾಂತರ ಆಗ್ಬೋದು, ಸೇವಕರ ಮುಖಾಂತರ ಆಗ್ಬೋದು, ಆಲೋಚನೆ ಕೊಟ್ಟೇ ಕೊಡೋದು. ಅದಕ್ಕೆ ಆಲೋಚನೆ ಸಿಗಬೇಕಾದ್ರೆ ವೆಯ್ಟ್ ಮಾಡಬೇಕು. ಪ್ರಾರ್ಥನೆ ಮುಖಾಂತರ 1-2 ದಿನ, 1 ವಾರ ಅಥವಾ ಅರ್ಜೆಂಟಾಗಿ ಬೇಕಾ 3-4 ಗಂಟೆ ಇಡೀ ರಾತ್ರಿ ಯಾಕೋಬನಾಗಿ ಇಡೀ ರಾತ್ರಿ ಹೋರಾಟ ಪ್ರಾರ್ಥನೆ. ಈ ರೀತಿ ನೀವು ದೇವರೇ ನಾನು ಇದು ಮಾಡಬೇಕಾದೇವ, ದೇವರ ಆಲೋಚನೆ ಯಾವ ಬಿಸ್ನೆಸ್ಸು ಕೈ ಹಾಕಬೇಡಿರಿ. ದೇವರ ಆಲೋಚನೆ ಸಾಲ ಮಾಡಿ ಮನೆ ಕಟ್ಟಲಿಕ್ಕೆ ಹೋಗಿ ಪ್ರತಿಯೊಂದನ್ನು ಮಾಡುವುದೇ ದೇವರ ಆಲೋಚನೆ ಹೊಂದಿಕೊಂಡು ಹೋಗುವುದಾದರೆ ದೇವರು ನಿಮಗೆ ಆಶೀರ್ವಾದ ಮಾಡುತ್ತಾನೆ. ಏನು ಅಡ್ಡಿಗಳು ಬಂದರೂ ದೇವರು ಮಾರ್ಗ ಸರಾಗ ಮಾಡುತ್ತಾನೆ. ಅದಕ್ಕೆ ಪ್ರತಿಯೊಂದು ಮಾಡುವಾಗ ದೇವರ ಆಲೋಚನೆ ಕೇಳಿಕೊಳ್ಳ್ರಿ, ದೇವರ ಚಿತ್ತ ತಿಳ್ಕೊಳ್ಳಬೇಕು ಅಪೊಸ್ತಲನು ಹೇಳ್ತಾನೆ. ಮತ್ತು ದೇವರ ಚಿತ್ತ ಓದಿದರೆ ದೇವರ ವಾಕ್ಯದ ಮುಖಾಂತರ ಮಾತನಾಡ್ತಾನೆ. ವಾಕ್ಯ ಓದಬೇಕು. ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ರೋಮನ್ಸ್ 12:2, ಈ ಲೋಕದ ನಡವಳಿಕೆ ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದುದು
ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವ ಒಂದು ವಿಷಯ ತಿಳ್ಕೊಳ್ಳುವಿರಿ. ಪ್ರೇರೆ ದೇವರು ಮಾತಿಂದ ಕನಸಾಗ್ಬೋದು, ದೇವರು ಕೊಟ್ಟ ಪ್ರವಾದನೆ ಆಗ್ಬೋದು, ದೇವರು ಕೊಟ್ಟ ಅದು ಹೌದು ಅಂದರೆ ಕನ್ಫರ್ಮ್ ಮಾಡಬೇಕಾದ್ರೆ ದಿನಾಲು ದೇವರ ವಾಕ್ಯನ ಓದುವವರ ದೇವರ ಆತ್ಮನು ಪ್ರತಿಯೊಂದು ಸಂಗತಿಯು ದೇವರ ವಾಕ್ಯದ ಮುಖಾಂತರ ನಿಮಗೆ ಗೊತ್ತುಪಡಿಸಿದೆ. ದೇವರ ಚಿತ್ತ ದೇವರ ವಾಕ್ಯ ಪ್ರೇರೆ ಓದಿ ವಾಕ್ಯ ಧ್ಯಾನ ಮಾಡಬೇಕು. ಆಗ ನಿಮ್ಮ ಮನಸ್ಸಿಗೆ ಬರೋ ಆಲೋಚನೆ ದೇವರ ಚಿತ್ತ ಉಂಟು. ದೇವರ ಪ್ರವಾದನೆ ಅಂದರೆ ದೇವರ ವಾಕ್ಯದ ಮುಖಾಂತರ ಕನ್ಫರ್ಮ್ ಮಾಡಬೇಕಾದ ಪ್ರೇರೆ ದೇವರ ವಾಕ್ಯ ಸಹ ನೀವು ಓದಿ ದೇವರ ಆತ್ಮ ಪ್ರತಿಯೊಂದು ವಾಕ್ಯದ ಮುಖಾಂತರ ಮಾತನಾಡ್ತಾನೆ. 2-3 ಸಾಕ್ಷಿ ಬೇಕೇ ಬೇಕು. ಒಂದು ಸಾಕ್ಷಿ ದೇವರ ಪ್ರಾರ್ಥನೆ ಮಾಡಿ ದೇವರು ನಿಮಗೆ ಆಲೋಚನೆ ಕೊಡುತ್ತಾನೆ, ಆಗುತ್ತೆ ಕನಸಲ್ಲಿ ಮಾತನಾಡ್ಬೋದು. ದರ್ಶನ ಮುಖಾಂತರ 2ನೇ ಸಾಕ್ಷಿ ಪ್ರೇರೆ ದೇವರ ಸೇವಕರ ಮುಖಾಂತರ ಮಾತನಾಡ್ಬೋದು. ವಾಕ್ಯ ಓದೋ ಅದು ಬೇಕು. 3ನೇ ಸಾಕ್ಷಿ ಆಗಿದೆ ಪ್ರೇರೆ ದೇವರ ಚಿತ್ತವಿರುತ್ತದೆ ನಿಮ್ಮ ಮನಸ್ಸು ಸರಾಗ ಮಾಡುತ್ತಾನೆ. ಜ್ಞಾನೋಕ್ತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 5-8ನೇ ವಾಕ್ಯ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನ ಯವನಲ್ಲಿ ಭರವಸೆವಿಡು. ನಿನ್ನೆಲ್ಲ ನಡುವಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು. ನಿನ್ನೆ ಬುದ್ಧಿವಂತನು ಎಂದೆನಿಸದೆ ಇವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದನ್ನದೇ ಆರೋಗ್ಯವು ಎಲ್ಲಿ ಸಾರ ಉಂಟಾಗು. ಪ್ರೇಲಿ ಸೋಲ್ ಮಾಡ್ತಾನೆ, ನೀವು ಪ್ರೇರೆ ದೇವರ ಚಿತ್ತ ಆರಿಸಿಕೊಳ್ಳಬೇಕು. ನಿಮ್ಮ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ ಆಧಾರ ಮಾಡಿಕೊಳ್ಳಬಾರದು. ಸ್ವಂತ ಬುದ್ಧಿ ಸ್ವಂತ ಆಧಾರ ಮಾಡಿಕೊಳ್ಳುವುದಾದರೆ ನೀವು ನಷ್ಟಪಡುತ್ತೀರಿ. ಅದಕ್ಕೆ ನಷ್ಟಪಡೋದಾದರೆ ಪ್ರತಿಯೊಂದು ದೇವರ ಚಿತ್ತವನ್ನು ತಿಳಿದುಕೊಂಡು ದೇವರ ಚಿತ್ತ ಪ್ರಕಾರ ನೀವು ಮಾಡುವುದಾರೆ, ದೇವರ ಚಿತ್ತಕ್ಕೆ ವಿಧಾನಾಗಿದ್ದಾರೆ ಹಾಗೂ ನಿಮ್ಮ ಮಾರ್ಗದಲ್ಲಿ ಅಡ್ಡಿಗಳು ಬರುವುದು, ತಡೆಗಳು ಬರುವುದು, ಎಲ್ಲವನ್ನು ದೇವರು ಚಿತ್ತ ಪ್ರಕಾರ ನೀವು ಹೋಗುವಾಗ ಅದೆಲ್ಲ ತಡೆಗಳು ಅಡ್ಡಿಗಳು ದೇವರು ತೆಗೆದು ಆಗ್ತಾನೆ, ನಿಮ್ಮನ್ನು ಸರಾಗ ಮಾಡುತ್ತಾನೆ. ಅದಕ್ಕೆ ವೆಯ್ಟ್ ಮಾಡಬೇಕು. ಈ ರೀತಿ ನೀವು ಮಾಡುವುದಾರೆ ಈ ಕೆಟ್ಟ ದಿವಸದಲ್ಲಿ ನೀವು ಸಕ್ಸಸ್ ಆಗ್ತೀರಿ, ಸಮೃದ್ಧಿ ಆಗ್ತೀರಿ, ಅಭಿಷೇಕ ಪಡುತ್ತೀರಿ, ಸಮಾಧಾನ ಹೊಂದುತ್ತೀರಿ, ಆರೋಗ್ಯವಂತರಾಗ್ತೀರಿ. ಇಲ್ಲದರೆ ಪ್ರೇರೆ ನೀವು ಸ್ವಬುದ್ಧಿ ಹೋದರೆ ಅನೇಕರು ನೀವು ಬಿಸ್ನೆಸ್ನಲ್ಲಿ ಅಥವಾ ಸಾಲದಲ್ಲಿ ಬಿದ್ದ ಕಾರಣ ದೇವರ ಚಿತ್ತ ಪ್ರಕಾರ ನೀವು ಮಾಡುವುದಿಲ್ಲವಾದರೆ ಸ್ವಲ್ಪ ಸಮಯ ನೀವು ಪ್ರಾಸ್ಪರ್ ಆಗ್ಬೋದು. ಅದಕ್ಕೆ ಹಾಗೆ ಆಗದಂತೆ ಅಪೋಸ್ತಲನು ಹೇಳ್ತಾನೆ, ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳದೆ ಜ್ಞಾನೀನರಾಗದೆ ಕರ್ತನ ಚಿತ್ತ ಪ್ರೇರೆ ಪ್ರಾರ್ಥನೆ ಮುಖಾಂತರ ಕೇಳಿರಿ, ವಾಕ್ಯದ ಮುಖಾಂತರ ಪರೀಕ್ಷಿಸಿರಿ. ದೇವರ ಚಿತ್ತ ಇದ್ದರೆ ಏನು ತಡೆಗಳು ಇದ್ದರೂ ದೇವರ ಚಿತ್ತ ಪ್ರಕಾರ ಹೌದಾದರೆ 100% ಸರಾಗ ಮಾಡುತ್ತಾನೆ. ಈ ರೀತಿ ಮಾಡಬೇಕು ಎಂಬುದು ಅಪೋಸ್ತಲನು ಹೇಳ್ತಾನೆ. ದೇವರ ನಮ್ಮ ಸ್ತೋತ್ರವಾಗಲಿ. ಈ ಸಂದೇಶ ನಿಮ್ಮ ಉತ್ತೇಜನವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮ್ಮದು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತಾನೆ. ಈ ಮುಖಾಂತರ ನಮ್ಮ ಮಕ್ಕಳ ಮಾತನಾಡಿದ ಹಾಗೆ ನಮ್ಮ ಮಕ್ಕಳು ಈ ಕೆಟ್ಟ ದಿನಗಳು ತಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳದೆ ತಮ್ಮ ಜೀವಿತ ಪರೀಕ್ಷಿಸಿಕೊಂಡು ನಿಶ್ಚಿತವನ್ನು ತಿಳಿದುಕೊಂಡು ಆ ಚಿತ್ತಪ್ರ ನಡೆಯುವಂತೆ ನಿನ್ನ ಮಕ್ಕಳಿಗೆ, ನಿನ್ನ ವೀಕ್ಷಕರಿಗೆ ನಿನ್ನ ಕೃಪೆಯನ್ನು ದಯಪಾಲಿಸು. ಪ್ರತಿ ವೀಕ್ಷಕರನ್ನು ಆಶೀರ್ವದಿಸು. ಪ್ರತಿಯೊಬ್ಬರು ಆ ಸಾಲದ ಬಂಧನದಿಂದ ಯಾರು ಇದ್ದರೂ ಆ ಸಾಲದ ಬಂಧನದಿಂದ ಬಿಡುಗಡೆಗೊಳಿಸಿಕೊಂಡು ಪ್ರತಿಯೊಬ್ಬರ ಆರ್ಥಿಕ ಸಮೃದ್ಧಿ, ಅವರ ಕೆಲಸದ ಆಶೀರ್ವಾದ, ಅವರ ಬಿಸ್ನೆಸ್ ಆಶೀರ್ವಾದ ಮಾಡಿ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿರಿ.